Book of Jeremiah chapter 31 verse 15 onwards. ಯೆಹೋವನು ಇಂತೆನ್ನುತ್ತಾನೆ, ನಿನಗೆ ಮುಂದೆ ಒಳ್ಳೆ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ನಿನಗೆ ಮುಂದೆ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂತ ನಿರೀಕ್ಷೆ ಇದೆ. ಇವತ್ತು ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಎಲ್ಲ ದಿವಸ ನೀನು ಕೆಟ್ಟದನ್ನೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ದೋಷವಾದದ್ದೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ವೇದನೆಕರವಾದದ್ದೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ನೀನು ಕಣ್ಣೀರನ್ನೇ ಅನುಭವಿಸೋದಿಲ್ಲ. ಎಲ್ಲ ದಿವಸ ಇದ್ದ ಹಾಗೆ ಇರೋದಿಲ್ಲ. ಇವತ್ತು ಒಂದು ಪಕ್ಷ ನಿನ್ನ ಒಳ್ಳೆಯ ದಿನಗಳನ್ನ, ಒಳ್ಳೆಯ ಕಾಲಗಳನ್ನ ಮನುಷ್ಯನು ತನ್ನ ಕಟ್ಟಿರಬಹುದು ಎನ್ನುವಂತ ನಿರಾಶೆ ನಿನಗಿರಬಹುದು. ಒಂದು ಪಕ್ಷ ಪರಿಸ್ಥಿತಿಗಳು, ಒಂದು ಪಕ್ಷ ನೀನು ಹಾದು ಹೋಗುತ್ತಿರುವಂತ ಸನ್ನಿವೇಶಗಳು, ಇವತ್ತು ನಿನ್ನ ನೆಲೆ ನಿಂತಿರುವಂತ ಸ್ಥಾನಗಳು ನಿನ್ನನ್ನು ನೋಡಿ ಹೇಳ್ತಾ ಇರ್ಬೋದು, ನಿನ್ನ ಜೀವನದಲ್ಲಿ ಇನ್ನ ಮುಂದೆ ಒಳ್ಳೆಯದು ನಡೆಯಲ್ಲ, ಇನ್ನ ಮುಂದೆ ಒಳ್ಳೆಯದು ಸಂಭವಿಸೋದಿಲ್ಲ. ಗತ ಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸಿದಂತ ವೇದನೆಯಲ್ಲಿ, ಗತ ಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸಿದಂತ ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಜೀವನ ಪರ್ಯಂತ ನೀನು ಕೊರಗ್ತಾ ಇರಬೇಕು. ಜೀವನ ಪರ್ಯಂತವಾಗಿ ನೀನು ಅಳ್ತಾ ಇರಬೇಕು. ಜೀವನ ಪರ್ಯಂತ ನೀನು ವೇದನೆಯಲ್ಲಿ ಇರಬೇಕು ಎಂದು ಶತ್ರು ನಿನ್ನ ಕುರಿತಾಗಿ ಏನಾದ್ರೂ ವಿಧಿ ಬರೆದಿದ್ರೆ, ಇವತ್ತು ಈ ಸಭೆಯಲ್ಲಿ ಕರ್ತನ ಆತ್ಮನು ಕೆಲವನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ, ನಿನ್ನ ಗತ ಕಾಲವನ್ನ ನೆನೆಸಿ ಅಳುವ ಹಾಗೆ ದೇವರು ನಿನ್ನ ಜೀವನದಲ್ಲಿ ಅನುಮತಿ ಕೊಡೋದಿಲ್ಲ. ನಿನ್ನ ಮುಂದೆ, ನಿನ್ನ ಮುಂದಿನ ದಿವಸಗಳು, ನಿನ್ನ ಮುಂದಿನ ತಿಂಗಳುಗಳು, ನಿನ್ನ ಮುಂದಿನ ಭವಿಷ್ಯ, ನಿನ್ನ ಮುಂದಿನ ಕಾಲಘಟ್ಟದಲ್ಲಿ ನಿನಗೆ ಒಳ್ಳೆಯದಾಗೆ ಆಗುತ್ತೆ. ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗೆ ಆಗುತ್ತೆ. ನಿನ್ನ ಮಕ್ಕಳಿಗೆ ಒಳ್ಳೆಯದಾಗೆ ಆಗುತ್ತೆ. ನಿನ್ನ ಜೀವನಕ್ಕೆ ಒಳ್ಳೆಯದಾಗೆ ಆಗುತ್ತೆ. ನಿನ್ನ ಸೇವೆಯಲ್ಲಿ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂತ ನಿರೀಕ್ಷೆ ಇದೆ ಎಂದು ಕರ್ತನ ಆತ್ಮನ ಈ ರಾತ್ರಿ ಬೆಳಗಿನ ಜಾವದಲ್ಲಿ ಯಾರ್ಯಾರೋ ಬಳಿಯಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ನಾನು ಹೇಳುತ್ತೇನೆ, ನಿನ್ನ ಕೆಟ್ಟ ಕಾಲಗಳು ಅದು ಕೊನೆಗಾಣಲಿಕ್ಕಾಗಿ ಹೋಗುತ್ತೆ. ನಿನ್ನ ಕಣ್ಣೀರಿನ ಕಾಲಗಳು ಅದು ಕೊನೆಗಾಣಲಿಕ್ಕಾಗಿ ಹೋಗುತ್ತೆ. ಇವತ್ತು ನನ್ನ ಮುಂದೆ ಒಳ್ಳೆ ದಿನಗಳು ಇದೆ, ನನ್ನ ಮುಂದೆ ಒಳ್ಳೆ ಕಾಲಗಳು ಇದೆ, ನನ್ನ ಮುಂದೆ ಒಳ್ಳೆ ಭವಿಷ್ಯ ಇದೆ, ನನ್ನ ಮುಂದೆ ದೇವರು ಒಳ್ಳೆಯದನ್ನ ಸಿದ್ಧ ಮಾಡಿಟ್ಟಿದ್ದಾನೆ ಎಂದು ಹೇಳುವ ಸಭೆ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ನನ್ನ ಮುಂದೆ ಒಳ್ಳೆಯದಿದೆ ಅನ್ನೋರು ಮಾತ್ರ